ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಪರಮಪೂಜ್ಯರಾದ ಪ್ರಾತಸ್ಮರಣೀಯರಾದ ಶ್ರೀ ಪೇಜಾವರ ಶ್ರೀಪಾದಂಗಳವರನ್ನು, ಅಂದರೆ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಬಗ್ಗೆ ಚಿಂತನೆ ಮಾಡಲಿಕ್ಕಿದ್ದೇವೆ. ಗುರುಗಳ ಬಗ್ಗೆ ಹೇಳೋದು ತುಂಬ ಕಷ್ಟ. ಅದು ಯಾವುದೇ ಗುರುಗಳಾದರೂ ತುಂಬ ಕಷ್ಟ. ಯಾಕೆ? ಅವರ ಸಾಧನೆ ತುಂಬ ಎತ್ತರದ ಸಾಧನೆ. ಅದರಲ್ಲಿ ಗುರುಗಳು ಶ್ರೀ ವಿಶ್ವೇಶತೀರ್ಥರಂತೂ ಅವರ ಆಕಾರ ವಾಮನ, ಆದರೆ ಸಾಧನ ತ್ರಿವಿಕ್ರಮದಂತಹ ಸಾಧನೆ. ಇವರ ಕುರಿತಾಗಿ ಅವರ ವಾಮನಾವತಾರದ ವರ್ಣನೆ ಮಾಡೋದೇ ಸುಲಭ ಅನಿಸುತ್ತೆ. ವಾಮನಾವತಾರದ ವರ್ಣನೆ ಅಂದರೆ ಅವರ ಬಾಲ್ಯ ಹೇಗಿತ್ತು, ಅವರ ಅಭ್ಯಾಸ, ಅವರ ಪಾಂಡಿತ್ಯ, ಮುಂದೆಂದೆಲ್ಲ ನಾವೆಲ್ಲರೂ ಅವರ ಪರಿಚಯವನ್ನು ಮಾಡಿಕೊಂಡಿದ್ದೀವಿ. ಅವರ ಹತ್ರ ಹೋಗಿ ಅನುಗ್ರಹವನ್ನು ಸಂಪಾದನೆ ಮಾಡಿದವರೇ ಎಲ್ಲರೂ. ಅಂತೂ ಗುರುವಂದನಾ ನಿಮಿತ್ತ ಒಂದು ಚಿಕ್ಕ ಪರಿಚಯವನ್ನು ಮಾತ್ರ ಈ ಸಂಚಿಕೆಯಲ್ಲಿ ಗುರುಗಳ ಬಗ್ಗೆ ನೋಡ್ತಾ ಇದ್ದೇವೆ. ಒಂದು ಮಾತಿದೆ, ನಾರಾಯಣಾಚಾರ್ಯರು ಅಂತ ಒಬ್ಬರು ಒಂದು ಮಾತು ಹೇಳ್ತಾರೆ. ಏನಂದರೆ, ಪ್ರಾಪ್ತಾನ್ಯನುತಿ ಪಾಪೌಘರಸನಾಂ ಪಾವಯಾಮ್ಯಹಂ ಗುರುವಂತರ್ಯಾಮಿ ಭಗವತ್ ಸ್ತುತಿ ಗಂಗಾಂಬುಮಜ್ಜನಾತ್. ಸಂಸಾರದಲ್ಲಿ ಬೇಡದೇ ಇರೋರ ಬಗ್ಗೆ ಎಲ್ಲ ಹೊಗಳ್ತಾ ಇರ್ತಾರಂತೆ. ಅವಶ್ಯಕತೆ ಇಲ್ಲ, ಅನಿವಾರ್ಯತೆಯಿಂದ ದುರ್ಗುಣಗಳಿದ್ದು ಗೊತ್ತಿದ್ದರೂ ಅನಿವಾರ್ಯ ಹೊಗಳುವಂಥ ಪ್ರಸಂಗ ಬರುತ್ತೆ. ಯಾಕೆ ಹೊಗಳಬೇಕು? ಯಾಕೆ ಶ್ಲಾಘನೆ ಮಾಡಬೇಕು? ಪಾಪ ತಟ್ಟಲ್ವಾ ನಾಲಿಗೆಗೆ? ಅಂದರೆ ನಾಲಿಗೆಗೆ ಪಾಪ ತಟ್ಟತ್ತಂತೆ. ದುರ್ಗುಣಗಳು ಕೆಟ್ಟವರು ಆದರೂ ಹೊಗಳೋ ಪರಿಸ್ಥಿತಿ ಬರುತ್ತೆ. ಆದರೆ ಆ ಪಾಪ ಎಲ್ಲ ಕಳ್ಕೊಳ್ಳೋದು ಹೇಗೆ ಅಂದರೆ, ನಮ್ಮ ಗುರುಗಳು ಅಂತ ಯಾರಿದ್ರೆ ಅಂಥ ಗುರುಗಳ ಸ್ತೋತ್ರ ಮಾಡಿಬಿಡ್ಬೇಕಂತೆ. ಆ ಗುರುಗಳ ಸ್ತೋತ್ರ ಮಾಡ್ತಾ ಆ ಗುರುಗಳ ಅಂತರ್ಯಾಮಿಯಾದ ದೇವರ ಬಗ್ಗೆ ಚಿಂತನೆ ಮಾಡಿದರೆ ಅದು ಗಂಗಾದಂತೆ ಅಂತೆ. ಆ ಗಂಗಾ ಚಿಂತನೆಯನ್ನು ಮಾಡಿದರೆ, ಜ್ಞಾನ ಗಂಗೆಯನ್ನು ಚಿಂತನೆಯನ್ನು ಮಾಡಿದರೆ, ಮುಳುಗಿದ್ರೆ ಆ ಎಲ್ಲ ನಾಲಿಗೆಗೆ ಹತ್ತಿದ್ದ ಪಾಪಗಳೆಲ್ಲ ಕಳ್ಕೊಂಡ್ಬಿಡ್ತಾರಂತೆ. ಈ ನಿಟ್ಟಿನಲ್ಲಿ ಗುರುಗಳ ತದಂತರ್ಯಾಮಿ ದೇವರ ಚಿಂತನೆಗೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ಅಂಥ ಈ ಸಂದರ್ಭದಲ್ಲಿ ಗುರುಗಳು ಶ್ರೀ ವಿಶ್ವೇಶತೀರ್ಥರು, ಇವರು ನಮಗೆ ಗೊತ್ತಿರುವಂತೆ ಪೇಜಾವರ ಸ್ವಾಮಿಗಳು ಅಂತಲೇ ಪ್ರಸಿದ್ಧ. ಪೇಜಾವರ ಮಠದ ಪರಂಪರೆಯಲ್ಲಿ ಬಂದ ಶ್ರೇಷ್ಠ ಯತಿಗಳು. ಮೂಲ ಮಧ್ವಾಚಾರ್ಯರ ಶಿಷ್ಯರು, ಸಾಕ್ಷಾತ್ ಶಿಷ್ಯರು ಅಧೋಕ್ಷಜ ತೀರ್ಥರೇನಿದ್ದಾರೆ ಅವರ ಪರಂಪರೆಯಲ್ಲಿ ಬಂದವರು. ಈ ಪೀಠದಲ್ಲಿ ಮತ್ತೊಬ್ಬ ಶ್ರೇಷ್ಠ ಯತಿಗಳನ್ನು ನಾವು ಕಾಣೋದು ವಿಜಯಧ್ವಜ ತೀರ್ಥರು.
ಇವರು ಜಯತೀರ್ಥರ ಸಮಾನ ಕಾಲದಲ್ಲಿ ಇದ್ದವರು ಅಂತ ಬಹಳ ಪ್ರಸಿದ್ಧಿ. ಭಾಗವತ ಇವತ್ತಿನ ದಿವಸ ಯಾರಿಗಾದರೂ ಅರ್ಥ ಆಗಿ ಪಾಠ ಪ್ರವಚನಗಳು ಅಂತ ನಡೀತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಇದೇ ಪೇಜಾವರ ಮಠದ ಪರಂಪರೆಯಲ್ಲಿ ಬಂದ ವಿಜಯಧ್ವಜ ತೀರ್ಥರು. ಅವರ ಟೀಕೆ ಇಲ್ಲದೇನೆ ಭಾಗವತ ಅರ್ಥ ಆಗೋದೇ ಇಲ್ಲ. ಇವರು ಟೀಕಾಚಾರ್ಯರ ಕಾಲದಲ್ಲಿ ಇದ್ದವರು. ಇವರು ಒಂದ್ಸರಿ ಭಾಗವತ ಬರೆದರು, ಅದನ್ನು ದೇವತೆಗಳು ತಗೊಂಡು ಹೋಗ್ಬಿಟ್ರು. ಎರಡನೇ ಸಲ ಬರೆದ್ರು, ಅದನ್ನು ಋಷಿಗಳು ತೊಗೊಂಡು ಹೋದರು. ಮೂರನೇ ಸಲ ಬರೆದ್ರು, ಅದು ಈಗ ಸಿಗ್ತಾ ಇರೋದಂತೆ. ಅಂದರೆ ಇನ್ನೆಷ್ಟು ಬರೆದಿದ್ದಾರೆ. ಇಂಥ ವಿಜಯಧ್ವಜ ತೀರ್ಥರ ಪುಣ್ಯ ಆ ಪೀಠ ಪರಂಪರೆಯಲ್ಲಿ ಈ ಗುರುಗಳು ವಿಶ್ವೇಶ ತೀರ್ಥರು ಬಂದಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ವಿಶ್ವೇಶ್ವರ ತೀರ್ಥರು ಅಂತಲೂ ಒಬ್ಬರು ಹಿಂದೆ ಬಂದಿದ್ದರು ಈ ಪೀಠದಲ್ಲಿ. ವಿಶ್ವೇಶ್ವರ ತೀರ್ಥರು ಅಂತ ಅವರು ತಾವು ಐತರೇಯೋಪನಿಷತ್ತಿನ ಭಾಷ್ಯ ಏನಿದೆ, ಆಚಾರ್ಯರ ಭಾಷ್ಯ, ಅದಕ್ಕೆ ಸುಂದರವಾದ ವಿವರಣೆಯನ್ನು ಮಾಡಿದ್ದಾರೆ. ಹಾಗೆ ವಿಶ್ವಪತಿ ತೀರ್ಥರು ಅಂತ ಇನ್ನೊಬ್ಬರು. ವಿಶ್ವಪತಿ ತೀರ್ಥರು ನಾವು ಪಾರಾಯಣ ಮಾಡುವಂಥ ಸಂಗ್ರಹ ರಾಮಾಯಣ ಆಗ್ಬೋದು, ಮಧ್ವವಿಜಯ ಆಗ್ಬೋದು, ಇದಕ್ಕೆಲ್ಲ ವಿಶೇಷವಾದ ಟೀಕೆಯನ್ನು ಬರೆದಿದ್ದಾರೆ. ಇದೇ ಪರಂಪರೆಯಲ್ಲಿ ಹೀಗೆ ಅನೇಕ ಯತಿಶ್ರೇಷ್ಠರು, ಅದರಲ್ಲಿ ವಿಶ್ವರಾಜ ತೀರ್ಥರು ಅಂತ ಇದ್ದರು. ವಿಶ್ವರಾಜ ತೀರ್ಥರು ಕೂಡ ಹಾಗೆ ಅಪ್ರತಿಮವಾದ ಕೀರ್ತಿ ಅವರದು. ಇನ್ನು ವಿಶ್ವ ಮನೋಹರ ತೀರ್ಥರು ಅಂತ ಇದ್ದರು ಇದೇ ಪರಂಪರೆಯಲ್ಲಿ. ಹಾಗೆ ವಿಶ್ವಜ್ಞ ತೀರ್ಥರು ಅಂತ ಬರ್ತಾರೆ. ಈ ವಿಶ್ವಜ್ಞ ತೀರ್ಥರು ಏನಿದ್ದಾರೆ, ಇವರು ಸಾಕ್ಷಾತ್ತಾಗಿ ವಿಶ್ವೇಶ ತೀರ್ಥರ ಗುರುಗಳು, ಅಂದರೆ ಪರಮ ಗುರುಗಳು ಅಂತ ಆಯಿತು. ವಿಶ್ವಜ್ಞ ತೀರ್ಥರ ಬಗ್ಗೆ ಒಂದು ಮಾತಿದೆ. ಅವರು ಒಮ್ಮೆ ಪುಣೆ ನಗರದಲ್ಲಿದ್ದಾಗ ಲೋಕಮಾನ್ಯ ತಿಲಕರ ಜೊತೆಗೆ ಸಂಪರ್ಕ ಆಯಿತು. ಆಗ ಒಂದು ಮಾತು ಕೇಳ್ತಾರೆ ಅವರು, ಭಗವದ್ಗೀತೆಯ ಬಗ್ಗೆ ಮಧ್ವಾಚಾರ್ಯರ ಭಾಷ್ಯ ಇದ್ದರೆ ಅದನ್ನು ಸ್ವಲ್ಪ ಹೇಳಿ ಅಂತ. ಆಗ ಅವರೊಂದು ಮಾತು ಹೇಳ್ತಾರೆ, ದೇವರನ್ನು ಸಾಕ್ಷಾತ್ತಾಗಿ ಅಪರೋಕ್ಷ ಜ್ಞಾನ ಆಯ್ತು ಒಬ್ಬನಿಗೆ, ನೋಡಾದ ಮೇಲೂ ಕರ್ಮ ಮಾಡಬೇಕಾ ಬೇಡವಾ? ಮಾಡಬೇಕು ಅಂತ ಹೇಳ್ತಾರಂತೆ. ಆಗ ನನ್ನ ವಾದನೂ ಇದೆ, ನನಗೆ ದೊಡ್ಡವರ ಮಾತಿನ ಬೆಂಬಲ ಸಿಕ್ತು ನನಗೆ ಅಂತ ಅವರು ಮಾತಾಡ್ತಾರೆ, ಲೋಕಮಾನ್ಯ ತಿಲಕ್ನವರು. ಅಂದರೆ ಅರ್ಥ ಏನಾಯಿತು, ಎಷ್ಟು ಮೈರೂಢಿಸ್ಕೊಂಡಿದ್ರು ಆಚಾರ್ಯರ ಸಿದ್ಧಾಂತಗಳನ್ನು ಈ ಮಠದ ಪರಂಪರೆಯಲ್ಲಿ ಬರೋ ಯತಿಗಳು. ಅದೇ ಇದರಲ್ಲಿ ವಿಶ್ವೇಶ ತೀರ್ಥರು ತಾವು ಬಂದಿದ್ದಾರೆ. ಇವರ ಬಾಲ್ಯದ ಬಗ್ಗೆ ಬರ್ತಾ ನಮಗೆ ಅವರು ವೃದ್ಧರಾಗಿದ್ದಾಗ ಗಮನಿಸಿರ್ಬೋದು, ಕೆಲವರು ಬಾಲ್ಯದಿಂದಲೂ ಗಮನಿಸಿರ್ಬೋದು. ಆದರೆ ವೃದ್ಧರಾದಾಗ, ವಯಸ್ಸು ತುಂಬ ಜಾಸ್ತಿ ಆಗಿದ್ದಾಗ ನಾವು ಗಮನಿಸಿರ್ತೀವಿ. ಅದು ಅವರ ಚಿಕ್ಕ ಬಾಲ್ಯದ ಘಟನೆಗಳನ್ನು ನೆನಪಿಸ್ಕೊಳ್ಬೇಕಂತೆ. ಯಾವುದೇ ಗುರುಗಳ ಬಾಲ್ಯ ಚರಿತ್ರೆ ಆಗಲಿ, ಅವರು ಮಾಡಿದ ಸಾಧನೆಗಳಾಗಲಿ ನೆನಪಿಸ್ಕೊಂಡ್ರೆ ಮನೋವಿಶುದ್ಧಿ, ನಮ್ಮ ಮನಸ್ಸಿನ ಶುದ್ಧಿ, ಗುರುಭಕ್ತಿಗೆ ಕಾರಣ, ದೇವರ ಭಕ್ತಿಗೆ ಕಾರಣ. ಆ ನಿಟ್ಟಿನಲ್ಲಿ ಇವರು ಹುಟ್ಟಿದ ಕ್ಷೇತ್ರ ಬಂದಾಗ ಕುಮಾರ ಪರ್ವತ ಬಹಳ ಪ್ರಸಿದ್ಧ. ನಮಗೆ ಸುಬ್ರಹ್ಮಣ್ಯ ಕ್ಷೇತ್ರದ ಆ ಕುಮಾರ ಪರ್ವತ ಪ್ರಸಿದ್ಧ. ಅದರ ಬಳಿ ಒಂದು ಪುಟ್ಟ ಗ್ರಾಮ ರಾಮಕುಂಜ ಅಂತ ಗ್ರಾಮ. ಈ ರಾಮಕುಂಜ ಪವಿತ್ರ ಗ್ರಾಮದಲ್ಲಿ ಇವರ ಜನ್ಮ ಆಯಿತು. ಆ ವಿಶೇಷವಾದ ಆ ರಾಮಕುಂಜ ಗ್ರಾಮ ಏನಿದೆ, ಅದು ರಾಮಕುಂಜ ಅಂತ ಯಾಕೆ ಅದಕ್ಕೆ ಹೆಸರು ಅಂದರೆ, ಅದು ಚಿಕ್ಕ ಗ್ರಾಮನೇ, ಪುಟ್ಟ ಹಳ್ಳಿ. ಅಲ್ಲ, ಒಂದು ಎರಡೇ ಮನೆ ನಿಮಗೆ ಸಿಗತ್ತೆ ಕಾಣಲಿಕ್ಕೆ, ಅಂಥ ಪುಟ್ಟ ಹಳ್ಳಿ ಅದು. ಆದರೆ ಅಲ್ಲಿ ರಾಮ ಬಂದಿದ್ದಂತೆ. ಯಾಕೆ ರಾಮಕುಂಜ ಅಂತಂದರೆ, ಸೀತೆಯನ್ನು ಹುಡುಕೋಂಥ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಬಂದಿದ್ದ. ಹಾಗಾಗಿ ರಾಮಕುಂಜ ಅನ್ನೋ ಪ್ರಸಿದ್ಧಿಗೆ ಬಂದಿದೆ. ಅಷ್ಟೇ ಅಲ್ಲ, ಮಧ್ವಾಚಾರ್ಯರು ಸಂಚಾರ ಮಾಡಿದ್ದಾರೆ. ಅಲ್ಲಿ ರುದ್ರದೇವರ ಸುಂದರವಾದ ದೇವಸ್ಥಾನ ಇದೆ. ಈ ನಿಟ್ಟಿನಲ್ಲಿ ಬ್ರಹ್ಮ, ರುದ್ರ ಮತ್ತು ವಿಷ್ಣು ಈ ಮೂರರ ಸಂಬಂಧ ಆ ಕ್ಷೇತ್ರಕ್ಕಿದೆ. ಅಂಥ ಪವಿತ್ರ ಕ್ಷೇತ್ರದಲ್ಲಿ ಇವರ ಜನನ ಆಯಿತು. ಇವರ ತಂದೆ ತಾಯಿ ಹೆಸರು ನಾರಾಯಣಾಚಾರ್ಯರು ಮತ್ತು ಕಮಲ, ಇವರ ತಂದೆ ತಾಯಿ ಹೆಸರು. ಅವರು ತಾವು ಇಂತಹ ಉತ್ತಮವಾದ ಸಂತಾನವನ್ನು ಪಡೀತಾರೆ. ಪ್ರಜೋತ್ಪತ್ತಿ ಸಂವತ್ಸರದ ಮೇಷ ಮಾಸದ ವೈಶಾಖ ಶುದ್ಧ ದಶಮಿ ದಿವಸ ಅವರಿಗೆ ಒಂದು ಗಂಡು ಮಗು ಹುಟ್ಟತ್ತೆ. ಅದು ಯಾರು ಅಂದರೆ ಇವರೇ, ವಿಶ್ವೇಶ ತೀರ್ಥರು. ವೈಶಾಖ ಶುದ್ಧ ದಶಮಿ ಅಂದರೆ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣದ ದಿವಸ, ಮಂಗಳಕರವಾದ ದಿವಸದಂದು ಇಂಥ ಉತ್ತಮ ಯತಿಗಳ ಜನ್ಮ ಆಯಿತು. ಒಟ್ಟು 5 ಜನ ಅವರು. ಅದರಲ್ಲಿ ಎರಡನೆಯವರು ಈ ವಿಶ್ವೇಶ ತೀರ್ಥರು. ಅವರ ಪೂರ್ವಾಶ್ರಮದ ಹೆಸರು ವೆಂಕಟರಾಮ ಅಂತ ಅವರ ಪೂರ್ವಾಶ್ರಮದ ಹೆಸರು. ವೆಂಕಟರಾಮ ಅನ್ನೋಲ್ಲಿ 2 ಸೇರಿಕೊಂಡಿದೆ, ವೆಂಕಟ ಒಂದು ರಾಮ.
ಇದೇನೆಂದರೆ ತಾಯಿಯ ತಂದೆ, ತಂದೆಯ ತಂದೆ. ತಂದೆಯ ತಂದೆ ಹೆಸರು ವೆಂಕಟರಮಣ, ತಾಯಿಯ ತಂದೆ ಹೆಸರು ರಾಮಕೃಷ್ಣ. ಅಲ್ಲಿ ವೆಂಕಟರಾಮ ಎರಡೂ ಸೇರಿಸಿ ವೆಂಕಟರಾಮ ಅಂತ ಇವರಿಗೆ ಸಾರ್ಥಕವಾಗಿ ಅದು ಮೂಡಿ ಬಂದಿದೆ. ಇವರಿಗೆ ಚಿಕ್ಕ ವಯಸ್ಸಿನಲ್ಲಿ ಸಹಜವಾಗಿ ಕೆಲವರು ಪರೀಕ್ಷೆ ಥರ, ಯಾವ ರೀತಿ ಪರೀಕ್ಷೆ ಅಂದರೆ ಜ್ವರ ಬರ್ತಾ ಇತ್ತಂತೆ, ಮತ್ತೆ ಮತ್ತೆ ಮಗುವಾಗಿದ್ದಾಗ ಜ್ವರ ತುಂಬ. ಅದಕ್ಕೆ ತಾಯಿ ಔಷಧಿ ಕುಡಿಸ್ಬೇಕು ಅಂತ ತಗೊಂಬಂದ್ರಂತೆ, ಕುಡಿಸ್ಲಿಕ್ಕೆ ಅಂತ. ಯಾರು? ವೆಂಕಟರಾಮನಿಗೆ. ಅಂದರೆ ಮುಂದೆ ವಿಶ್ವೇಶತೀರ್ಥರಾಗೋರು, ಅವರ ಪೂರಾಶ್ರಮದ ಘಟನೆ. ಇವರು ಔಷಧಿ ತೊಗೊಂಡ್ಬಂದು ಕುಡಿಸ್ಬೇಕು ಅಂದರೆ ಕಹಿ ಔಷಧಿ ತಿನ್ನಲ್ಲ ಅಂತ ಹಠ ಮಾಡ್ತಾ ಇತ್ತಂತೆ ಮಗು. ತಿನ್ನಲ್ಲ ನಾನು ಅಂತ, ತಿನ್ನಲ್ಲ, ಕುಡಿಯೋದಿಲ್ಲ ಅಂತ. ಮಗು ಹಠ ಮಾಡ್ಬೇಕಾದ್ರೆ ತಂದೆ ಆ ಕಡೆ ಬಂದಾಗ ತಂದೆ ಕರಗೋದ್ರಂತೆ. ಆಯಿತು, ಏನು ಮಾಡಲಿಕ್ಕಾಗಲ್ಲ ಅಂತ. ತಾಯಿ ಗಲಾಟೆ ಮಾಡಿ ಔಷಧಿನ ಕುಡಿಸ್ಲಿಕ್ಕೆ ಹೋದ್ರಂತೆ. ಇದು ಅವರೇ ಹೇಳ್ಕೊಡ್ತಾ ಇದ್ದರು, ಅವರ ಜೀವನದ ಅನುಭವ, ಮುಂಚೆ ಏನಾಗಿತ್ತು ಅನ್ನೋದು ಬಾಲ್ಯ ಚರಿತ್ರೆಗಳನ್ನು, ಅದನ್ನೇ ಮೆಲುಕು ಹಾಕ್ತಾ ಇರೋದು. ಆಗ ಔಷಧಿ ಕುಡಿಸ್ಲಿಕ್ಕಾಗಲಿಲ್ಲ ಅಂತ ತಾಯಿ ಕೊನೆಗೆ ಗಟ್ಟಿಯಾಗಿ ಕುಡಿಸ್ಬೇಕು ಅಂತ ಹೊರಟ್ರಂತೆ. ಆಗ ಅವರ ತಂದೆ ತಾಯಿಗೆ ಹೊಡಿಲಿಕ್ಕೆ ಕೈ ಎತ್ತಿದ್ರಂತೆ. ನೀನು ಯಾಕೆ ಹಠ ಮಾಡ್ತಾ ಇದೆಯಾ, ಬಿಟ್ಬಿಡು ಅಂತ. ಆಗ ತಕ್ಷಣ ಇವರು ತೊಗೊಂಡ್ಬಿಟ್ಟು ತಾಯಿಗೆ ಮತ್ತೆ ಏಟು ಹೊಡೆದು ಬಿಡ್ತಾರೆ ಅಪ್ಪ ಅಂಥೇಳಿ ತಾವು ಔಷಧಿನ ಸ್ವೀಕಾರ ಮಾಡ್ತಾ ಇದ್ರಂತೆ, ಕಹಿ ಔಷಧಿ. ಇದು ತಮ್ಮ ಚಿಕ್ಕ ವಯಸ್ಸಿನ ಒಂದು ಘಟನೆಯನ್ನು ನೆನಪಿಸ್ಕೊಳ್ತಾ ಇದು ಮುಂದಕ್ಕೆ ಈ ವೆಂಕಟರಾಮನ ಆಟ ಪಾಠಗಳು. ಇವರು ಆಟ ಆಡ್ತಾ ಇದ್ದಿದ್ದು ಅಂದರೆ ಅದು ದೇವರ ಪೂಜೆಯ ಆಟ, ಅದೇ ಆಟ, ಯಾವುದೋ ಬೇರೆ ಬೇರೆ ಆಟಗಳಲ್ಲ. ಅದು ಜನ್ಮತಃ ಆಗ್ಲಿಂದಲೇ ಅವರ ವ್ಯಕ್ತಿತ್ವನೇ ಹಾಗೇ ಇತ್ತು. ಒಂದು ಸಂದರ್ಭವನ್ನು ಅವರ ಜೀವನ ಚರಿತ್ರೆಯಲ್ಲಿ ಅವರು ನೆನಪಿಸ್ಕೊಳ್ತಾ ಇದ್ದರು. ಏನೆಲ್ಲ ಒಂದು ದಿವಸ ಅವರ ಅಕ್ಕನ ಜೊತೆಗೆ ಆಟ ಆಡ್ತಾ ಹಾಗೆ ವಿಹಾರ ಮಾಡ್ತಾ ಹೋಗ್ತಾ ಇದ್ರು. ಆಗ ಒಂದು ಸರೋವರದ ಹತ್ತಿರ ಆಟ ಆಡ್ತಾ ಅಲ್ಲಿ ಹತ್ತಿರದಲ್ಲಿ ಬಿದ್ದುಬಿಟ್ರಂತೆ ನೀರಿಗೆ ಬಿದ್ದಾಗ ರಕ್ಷಣೆ ಮಾಡೋರಿಲ್ಲ. ಅಕ್ಕನಿಗೆ ಹೆದರಿಕೆ ಆಯಿತು, ಏನು ಮಾಡೋದು? ಆವಾಗ ಅಷ್ಟೊತ್ತಿಗೆ ಆಚೆಯಿಂದ ಒಬ್ಬ ಬಂದ. ಅವನು ರಕ್ಷಣೆ ಮಾಡ್ಬೋದಿತ್ತು, ಆದರೆ ಹರಿಜನ, ಅವನು ರಕ್ಷಣೆ ಮಾಡಲಿಕ್ಕೆ ಮುಂದೆ ಬರಲಿಲ್ವಂತೆ. ಅವನಿಗೆ ಈಜು ಬರ್ತಾಯಿತ್ತು, ಎಲ್ಲವೂ ಬರ್ತಾಯಿತ್ತು. ಇಲ್ಲಿ ಮಗು ಕೂಕ್ಕೊಳ್ತಾ ಇದೆ. ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ 12 ದಿವಸ ಇದ್ದರು. ಅದನ್ನು ಶ್ರೀಪಾದಂಗಳವರು ತಾವೇ ನೇರವಾಗಿ ಹೇಳ್ತಾರೆ, ತುಂಬ ಕಷ್ಟ ಇತ್ತು, ನಾನು ಆ ಚಿಕ್ಕ ಮಗುವಿನ ಅವಸ್ಥೆಯಲ್ಲಿ ನಾನು ಇರ್ತಾ ಇದ್ನೋ ಇಲ್ವೋ ಅನ್ನೋ ಅಷ್ಟು ಪರಿಸ್ಥಿತಿ ನೀರಿನಲ್ಲಿ ಮುಳುಗಿದಾಗ. ಆಗ ಅವನು ಬರಲಿಲ್ಲ, ಏನು ಮಾಡೋದು? ದೂರದಲ್ಲಿ ನಿಂತಂತೆ. ಅದು ನಿಂತಾಗ ಇವನು ಅಯ್ಯೋ ಹತ್ತಿರದಲ್ಲಿದ್ದು ಎಗ್ರಿ ಕಾಪಾಡ್ಬೋದಿತ್ತಲ್ಲ. ಅಷ್ಟೊತ್ತಿಗೆ ತಂದೆ ಗೊತ್ತಾಯಿತು, ಬಂದು ಅವರು ಕಾಪಾಡಿದರು. ಆಗ ಅನ್ನಿಸ್ತಂತೆ, ಇದು ಯಾಕೆ ಇವೆಲ್ಲ? ಕೇವಲ ಒಂದು ಅಸ್ಪೃಶ್ಯತನಕ್ಕೆ, ಅದನ್ನು ವಾರಣೆ ಮಾಡಬೇಕು ಅಂತ ಅವತ್ತಿನಿಂದ ಅವರಿಗೆ ಮನಸ್ಸಿಗೆ ಪ್ರಾರಂಭ ಆಯಿತು. ಇನ್ನು ಮುಂದೆ ಇದನ್ನು ವಾರಣೆ ಮಾಡಬೇಕು ಅಂತ ಮುಂದಕ್ಕೆ ತಾವು ಓದಿದ್ದೆಷ್ಟು ಅಂತ, ಅವ್ರು ಓದಿದ್ದು 2ನೇ ಕ್ಲಾಸ್ವರೆಗೆ ಓದಿದ್ರಂತೆ. ಅಷ್ಟು ಆ ಹಿನ್ನೆಲೆಯಲ್ಲಿ ಹರಿಜನರಿದ್ದರೆ ಅವರ ಜೊತೆಗೆ ಮಾತಾಡೋದು, ಅವರ ಪಕ್ಕಕ್ಕೆ ಕೂತ್ಕೊಂಡು ಅವ್ರು ಮಾತಾಡೋದು, ಅವರ ಜೊತೆ ಮಾತಾಡೋದು ಎಲ್ಲವನ್ನು ಮಾಡ್ತಾಯಿದ್ರು ಅನ್ನೋ ಉಲ್ಲೇಖವನ್ನು ನೋಡಬಹುದು. ಇಷ್ಟಾಗಿ ಮುಂದೆ ಅವರ ಬಳಿ ಅವರ ಗ್ರಾಮಕ್ಕೆ ಯತಿಗಳು ಶ್ರೇಷ್ಠರು ಬರ್ತಾರೆ. ಅವರು ವಿಶ್ವಮಾನ್ಯ ತೀರ್ಥರು, ಅಂದರೆ ಸಾಕ್ಷಾತ್ತಾಗಿ ಇವರು ದೀಕ್ಷೆಯನ್ನು ಸ್ವೀಕಾರ ಮಾಡಿದರು, ಸನ್ಯಾಸ ದೀಕ್ಷೆಯನ್ನು ಕೊಟ್ಟ ಗುರುಗಳು. ಅವರು ತಮ್ಮ 2ನೇ ಪರ್ಯಾಯದ ಪೂರ್ವಭಾವಿ ಸಂಚಾರ ಅಂತ ಬಂದಾಗ ಈ ವೆಂಕಟರಾಮನ ಮನೆಯಲ್ಲೇ ಅಲ್ಲೇ ಪೂಜೆಯನ್ನು ನೆರವೇರಿಸಿದರು. ಬಹಳ ಹೆದರಿಕೆ ಅಂತೆ, ಇವರು ಚಿಕ್ಕ ವಯಸ್ಸಿನಲ್ಲಾಗಿದ್ದಾಗ ಸ್ವಾಮಿಗಳು ಅಂದರೆ ತುಂಬ ಹೆದರಿಕೆ. ದೂರದಿಂದ ಬಾಗಿಲ ಸಂಧಿಯಲ್ಲಿ ನಿಂತು ನೋಡ್ತಾ ಇದ್ರಂತೆ, ಏನು ಮಾಡ್ತಾ ಇದ್ದಾರೆ ಸ್ವಾಮಿಗಳು ಅಂತೆಲ್ಲ ನೋಡ್ತಾ ಇದ್ರು. ಸರಿ, ಗೊತ್ತಾಯಿತು. ಆಮೇಲೆಲ್ಲ ಪೂಜೆ ಎಲ್ಲ ಮುಗಿದಾದ ಮೇಲೆ ಒಂದು ಖರ್ಜೂರವನ್ನು ತೋರಿಸಿ ಬಾಯಿಲಿ ಅಂತ ಕರೆದ್ರು. ಖರ್ಜೂರದ ಮೇಲಿನ ಆಸೆ ಓಡಿ ಹೋದ್ರಂತೆ. ಯಾರು? ಈ ವೆಂಕಟರಾಮ ಓಡಿ ಹೋಗಿ ಆ ಆಸೆಗೆ ಕೈಯಲ್ಲಿ ಇಸ್ಕೊಂಡ. ತಕ್ಷಣ ಅವರು ತೊಡೆ ಮೇಲೆ ಕೂಡಿಸ್ಕೊಂಡಂತೆ ವಿಶ್ವಮಾನ್ಯ ತೀರ್ಥರು. ತೊಡೆ ಮೇಲೆ ಕೂಡಿಸಿದ್ರ ಪ್ರಭಾವ ಮುಂದೆ ಅವರು ಪೀಠಾಧಿಪತಿಗಳೇ ಆದರು. ಅಂಥ ದಿವ್ಯ ಅನುಗ್ರಹವನ್ನು ಮಾಡಿದರು. ಸರಿ, ಅದಾದ ಮೇಲೆ ಸ್ವಾಮಿಗಳು ಅಲ್ಲಿ ಬಂದ ಭಕ್ತರಿಗೆಲ್ಲ ಶಾಲು ಹೊದಿಸ್ತಾ ಇದ್ದರು. ಈ ಶಾಲನ್ನು ಹೊದಿಸೋದು ನೋಡಿದರು. ಮತ್ತು ಈ ಸ್ವಾಮಿಗಳಿಗೆ ಯಾರೋ ಬಂದು ಶಾಲನ್ನು ಸಮರ್ಪಣೆ ಮಾಡಿದ್ರು ಗೌರವ ಮುಖಾಂತರ. ಇವ್ರು ಏನು ಅಂದ್ಕೊಂಡ್ರು, ಅದು ಹಸಿರು ಶಾಲಂತೆ. ಹಸಿರು ಶಾಲನ್ನು ಸ್ವಾಮಿಗಳ ಮೇಲೆ ಇದ್ದಿದ್ದು ನೋಡಿ, ನಾನು ಹಸಿರು ಶಾಲು ಹೊದ್ಕೊಂಡೆ, ನಾನು ಸ್ವಾಮಿ ಅಂತ ಹಸಿರು ಶಾಲನ್ನು ಆ ಕಡೆ ಹೊದ್ಕೊಂಡು ಒಂದು ದೊಡ್ಡ ಪೀಠದವನ್ನು ತೊಗೊಂಬಂದು ಒಂದು ಕೃಷ್ಣನ ಪ್ರತಿಮೆ ಇಟ್ಟು, ನಾನೀಗ ಸ್ವಾಮಿಯಾಗಿದ್ದೀನಿ,
ನೀವೆಲ್ಲ ಜೊತೆಗಿರೋ ಸಹಪಾಠಿಗಳಿಗೆ, ಚಿಕ್ಕ ಮಕ್ಕಳಿಗೆ ನೀವೆಲ್ಲ ಜಾಂಗ್ಟೆ ಬಾರಿಸಿ, ಒಬ್ಬರು ಇದನ್ನು ಮಾಡಿ, ಶಂಖ ಬೂದಿ, ನಾನು ಪೂಜೆ ಮಾಡಬೇಕು ಅಂತ ಈ ಆಟವನ್ನು ಮಾಡ್ತಾ ಇದ್ರಂತೆ. ಹೀಗೆ ಅವರ ಬಾಲ್ಯಕಾಲದ ಒಂದು ವಿವರಣೆ ಇದೆ. ಇದಾದ ಮೇಲೆ ಅವರ ಉಪನಯನದ ಸಂದರ್ಭದಲ್ಲಿ ಒಂದು ಒಳ್ಳೆಯ ಪರಿಸರದಲ್ಲಿ, ಅದು ಕೂಡ ಕಣ್ವತೀರ್ಥದ ಬಳಿ, ಅಲ್ಲಿ ಅವರಿಗೆ ಉಪನಯನದ ಸಂದರ್ಭ ಅದು ನೆರವೇರಿತು ಅಂತ ವರ್ಣಿಸ್ತಾರೆ. ಇಷ್ಟಾಗಿ ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಾನದಲ್ಲಿ ಚಕ್ರತೀರ್ಥದಲ್ಲಿ ಇವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ ವಿಶ್ವಮಾನ್ಯ ತೀರ್ಥರು. ಆ ದಿವಸವನ್ನು ಇಲ್ಲಿ ಹೇಳ್ತಾರೆ, ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸ. ಅಲ್ಲಿ ಹೇಳ್ತಾರಂತೆ, ಚಿಕ್ಕ ಮಗು, ತುಂಬ ಚಿಕ್ಕ ವಯಸ್ಸು ಇವರಿಗೆ, ಉಪನಯನ ಆಯಿತು, ಇನ್ನು ಚಿಕ್ಕ ವಯಸ್ಸು. ಆ ವಯಸ್ಸಿನಲ್ಲಿ ಇವರಿಗೆ 8ನೇ ವರ್ಷ ಏನಿದೆ, ಆ ವಯಸ್ಸಿಗೆ ಸನ್ಯಾಸ ದೀಕ್ಷೆ. ಚಿಕ್ಕ ವಯಸ್ಸಲ್ಲಿ ದೀಕ್ಷೆ ಪಡಿಬೇಕಾದ್ರೆ ಹೇಳ್ತಾರೆ, ನೀವು ಹೋಗಿ ಸನ್ಯಾಸಂ ದೇಹಿ ಅಂತ ಕೇಳಬೇಕು ಗುರುಗಳ ಬಳಿ ಹೋಗಿ. ದೂರದಲ್ಲಿ ಸ್ವಾಮಿಗಳಿದ್ರು ವಿಶ್ವಮಾನ್ಯ ತೀರ್ಥರು, ಎಲ್ಲ ಹೇಳ್ಕೊಟ್ರಂತೆ ಪುರೋಹಿತರು, ನೀನು ಹೋಗು ಮಗುವಿಗೆ, ವೆಂಕಟರಾಮನಿಗೆ ದೂರಕ್ಕೆ ಹೋಗಿ ಸನ್ಯಾಸ ದೀಕ್ಷೆ ಕೊಡಿ ಅಂತ. ಆವಾಗ ಇವ್ರಿಗೆ ಒಂದೇ ಇತ್ತಂತೆ ಮನಸ್ಸಿನಲ್ಲಿ ಭಯ, ಸ್ವಾಮಿಗಳು ಕಂಡ್ರೆ. ಅದು ನಾನು ಸನ್ಯಾಸಿ ಆದರೆ ಸನ್ಯಾಸಿಗಳು ಇವರು ವಿಶ್ವಮಾನ್ಯ ತೀರ್ಥರು, ಅವ್ರು ಹೇಗೆ ಪೂಜೆ ಮಾಡ್ಬೋದು, ನಾನು ಪೂಜೆ ಮಾಡ್ಬೋದು ಅಂತ ಆ ಪೂಜೆಯ ಆಸೆಗೆ ಅಲ್ಲಿ ಹೋದರು. ಹತ್ರಕ್ಕೆ ಹೋಗಿ ಕಷ್ಟಪಟ್ಟು ಕೇಳಿದ್ರಂತೆ, ಹೆದರಿಕೆ ಅಂತ ಕಷ್ಟಪಟ್ಟು ಕೇಳಿದ್ದಾರೆ. ಅದಕ್ಕೆ ಆಯಿತು ಅಂತ ಅವರು ನಗ್ತಾರಂತೆ, ಸನ್ಯಾಸ ದೀಕ್ಷೆಯನ್ನು ದಯಪಾಲಿಸಿದರು. ಇಂಥ ವಿಶ್ವೇಶ ತೀರ್ಥರು ಅಂತ ಆಮೇಲೆ ನಾಮಕರಣ ಆಯಿತು. ವಿಶ್ವ ಈಶ ತೀರ್ಥರು, ಜಗತ್ತಿನ ರಕ್ಷಣೆ ಮಾಡಲಿಕ್ಕೆ ಅಂತಲೇ ಇವರ ಜನ್ಮ ಅಂತ ಕಾಣುತ್ತೆ. ಹಾಗೆ ಅಷ್ಟು ತುಂಬ ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ನಂತರ ಅವರ ಈ ಪಾಠ ಎಲ್ಲೆಲ್ಲಿ ಓದಿದ್ರು ಅಂತ ಬಂದಾಗ ಚಿಕ್ಕ ಯತಿಗಳಿಗೆ ಆಶ್ರಮ ನೀಡಾಯಿತು. ನಂತರ ಅವರು ತಮ್ಮ ಸನ್ಯಾಸ ದೀಕ್ಷೆಯನ್ನು ಕೊಟ್ಟ ಗುರುಗಳು ಸುಮಾರು ದೇಶ ಸಂಚಾರಕ್ಕೆ ಅವರು ಹೊರಟರು, ದಿಗ್ವಿಜಯ ಯಾತ್ರೆ ಅಂತ. ರಾಷ್ಟ್ರದ ಮೇಲೆ ತುಂಬ ಭಕ್ತಿ, ರಾಷ್ಟ್ರತಾವಾದಿಗಳವರು. ಆ ರಾಷ್ಟ್ರವಾದ ಏನಿದೆ ಅದು ವಿಶ್ವಮಾನ್ಯ ತೀರ್ಥರ ಮುಖಾಂತರ ಗುರುಗಳಿಗೆ, ವಿಶ್ವೇಶ ತೀರ್ಥರಿಗೆ ಬಂದಿದ್ದು. ಅವರ ವಿದ್ಯಾಗುರುಗಳು ವಿದ್ಯಾಮಾನ್ಯ ತೀರ್ಥರು. ಸನ್ಯಾಸ ಕೊಟ್ಟಂತಹ ಈ ಗುರುಗಳು ವಿಶ್ವಮಾನ್ಯ ತೀರ್ಥರು, ಒಬ್ಬರು ವಿಶ್ವಮಾನ್ಯರು, ಇನ್ನೊಬ್ಬರು ವಿದ್ಯಾಮಾನ್ಯರು. ಅಂತೂ ಬಾಲಯತಿಗಳಿಗೆ ಆಶ್ರಮ ನೀಡಾಯಿತು. ನಂತರ ಅವರು ಸುಮಾರು ತಿಂಗಳುಗಳ ಕಾಲ ಇದ್ದು ನಂತರ ಅವರು ವೃಂದಾವನಸ್ಥರಾಗ್ತಾರೆ ವಿಶ್ವಮಾನ್ಯ ತೀರ್ಥರು. ಇದಾಗಿ ಇಲ್ಲಿ ಅಭ್ಯಾಸ, ಅವರು ವೇದವ್ಯಾಸಾಚಾರ್ಯರು ಅಂತ, ಅಡ್ಡೇ ವೇದವ್ಯಾಸಾಚಾರ್ಯರು, ಅವರ ಬಳಿ ಅವರು ನಿತ್ಯ ಪಾಠಗಳು, ನಿತ್ಯ ಕರ್ಮಾನುಷ್ಠಾನ, ಹೀಗೆ ವ್ಯಾಕರಣ, ನ್ಯಾಯ, ವೇದಾಂತ ಈ ಎಲ್ಲ ಶಾಸ್ತ್ರಗಳ ಅಭ್ಯಾಸವನ್ನು ಮುಂದುವರೆಸ್ತಾ ಹೋಗ್ತಾರೆ. ಇನ್ನು ಅವರ ಈ ಸನ್ಯಾಸ ದೀಕ್ಷೆ ಅವತ್ತು ಹೇಗೆ ಇತ್ತೋ ಹಾಗೆ ವೃದ್ಧಾಪ್ಯಾವಸ್ಥೆಗೆ ಬರೋವರೆಗೂ ಕೂಡ ಅದೇ ರೀತಿ ಅವರು ಪಾಲಿಸ್ತಾ ಇದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋಂಥ ಪ್ರಸಿದ್ಧವಾದ ವಿಷಯ. ಅದೇ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದ ದಿವಸಗಳದು. ಆಗ ಸನ್ಯಾಸ ದೀಕ್ಷೆಯನ್ನೇ ಇವರು ಪಡೆದಿದ್ರು. ಆ ಚಿಕ್ಕ ವಯಸ್ಸಿನಲ್ಲಿದ್ದರೂ ಆ ರಾಷ್ಟ್ರೀಯತಾವಾದ ಅದು ತುಂಬ ಮನಸ್ಸಿನಲ್ಲಿ ಎಳೆದಿತ್ತು. ಆ ಮನಸ್ಸಿನಲ್ಲಿದ್ದ ಪ್ರಭಾವ ಎಲ್ರಿಗೂ ಕಾಣ್ತಾ ಇತ್ತು. ಇದೇ ಸಂದರ್ಭದಲ್ಲಿ ವಿದ್ಯಾಮಾನ್ಯ ತೀರ್ಥರ ಭೇಟಿಯಾಗುತ್ತೆ. ವಿದ್ಯಾಮಾನ್ಯ ತೀರ್ಥರ ಬಳಿ ಅವರು ಪಾಠವನ್ನು ಕೇಳ್ತಾರೆ. ಮಾಧ್ವ ರಾಧಾಂತ ಸಂವರ್ಧಿನಿ ಸಭಾ ಅಂತ ಆಗ ಹೊಸದಾಗಿ ಒಂದು ಸಂಕಲ್ಪ ಮಾಡಿರ್ತಾರೆ, ಸಭೆಯನ್ನು ಮಾಡಬೇಕು ಅಂತ. ಅಂದರೆ ಒಂದು ಸಂಸ್ಥೆ, ಮಾಧ್ವರಾಧಾಂತಿ ಸಂವರ್ಧಿನಿ ಸಭೆ ಅಂತ ಒಂದು ಪ್ರತಿ ವರ್ಷ ಆಚರಣೆಯನ್ನು ಮಾಡಬೇಕು ಅಂತ ಒಂದು ಸಂಸ್ಥೆಯ ರೀತಿಯಲ್ಲಿ ಹುಟ್ಟಾಕಿದರು. ಅದಕ್ಕೆ ಅಧ್ಯಕ್ಷರು ಯಾರು ಅಂತ ಬಂದಾಗ ಇವರನ್ನ ಅಧ್ಯಕ್ಷರನ್ನಾಗಿ ವಿದ್ಯಾಮಾನ್ಯ ತೀರ್ಥರು ಮಾಡ್ತಾರೆ. ಆಗ ಕೇವಲ 13 ವರ್ಷಗಳಷ್ಟೇ, ಇವರಿಗೆ 13 ವರ್ಷಗಳಷ್ಟೇ. ಅಂಥ ಸಂದರ್ಭದಲ್ಲಿ ಇವರು ಅಧ್ಯಕ್ಷರಾಗಿ ಆಗ್ತಾರೆ. ಅವರು ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಅಂದರೆ ಎಷ್ಟು ಇವರ ಬಗ್ಗೆ ಅವರಿಗೆ ಭಾವನೆ ಇತ್ತು ಅನ್ನೋದನ್ನು ಗಮನಿಸ್ಬೋದು. ಅಷ್ಟೇ ಅಲ್ಲ, ಅನೇಕ ಶಾಸ್ತ್ರ ಪರೀಕ್ಷೆಗಳು ಅಲ್ಲಿ ಆಗ ಭಂಡಾರಕೇರಿ ಮಠದಲ್ಲಿ, ಬಾರಕೂರಿನ ಕ್ಷೇತ್ರದ ಭಂಡಾರಕೇರಿ ಮಠದಲ್ಲಿ ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಧ್ವನವಮಿ ದಿವಸಗಳು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅನ್ನೋ ಕ್ರಮ ಇತ್ತು. ಅನೇಕ ವಿದ್ವಾಂಸರು ಬರ್ತಾ ಇದ್ದರು. ಅಲ್ಲಿ ಅನೇಕ ವಿದ್ವಾಂಸರುಗಳ ಸಮ್ಮುಖದಲ್ಲಿ ಪರೀಕ್ಷೆಗಳು ನಡೀತಾ ಇತ್ತು. ಅಲ್ಲೆಲ್ಲ ಗುರುಗಳ ವಿಶ್ವೇಶತೀರ್ಥರ ಉಪಸ್ಥಿತಿ ಇತ್ತು. ಅಲ್ಲಿ ಅನೇಕ ವಿದ್ವಾಂಸರುಗಳು ಬಂದಾಗ ಏನಾಯಿತು, ಸಭೆಯಲ್ಲಿ ಮಾತಾಡುವಂಥ ಪ್ರಸಂಗ. ಗುರುಗಳು ಚಿಕ್ಕ ವಯಸ್ಸಿನವರು, ಇವರು ಏನು ಮಾತಾಡ್ತಾರೆ ಅಂತ ಎಲ್ಲರಿಗೂ ತವಕ. ಆಗ ಒಂದು ಆಶು ಕವಿತೆಯನ್ನು ಇವರು ರಚನೆ ಮಾಡ್ತಾರೆ. ಅದು ಕೂಡ ವಿದ್ಯಾಮಾನ್ಯ ತೀರ್ಥರ ಕುರಿತಾಗಿ ಒಂದು ಶ್ಲೋಕ ರಚನೆ ಮಾಡಿ
ಕೂಡಲೇ ಸ್ಫೂರ್ತಿ, ಆ ಸ್ಫೂರ್ತಿಯಿಂದ ರಚನೆ ಮಾಡಿ ಹೇಳ್ತಾರೆ. ಆಗ ಎಲ್ಲೂ ಬೆರಗಾಗ್ತಾರೆ. ಅಂಥ ವಿಷಯನೂ ಕೂಡ ಅಲ್ಲಿ ನಡೆಯುತ್ತೆ. ಇನ್ನು ವಿಶ್ವೇಶತೀರ್ಥರಿಗೆ ಪಾಠ ಪ್ರಾರಂಭವನ್ನು ಯಾವಾಗ ವಿದ್ಯಾಮಾನ್ಯ ತೀರ್ಥರು ಮಾಡ್ತಾರೆ, ಆ ಮಾಡಿದ ಕ್ರಮ ಬಹಳ ಚೆನ್ನಾಗಿದೆ. ಅದು ವಿಜಯಧ್ವಜ ತೀರ್ಥರ ಸನ್ನಿಧಾನದಲ್ಲಿ ಪಾಠ ಆಯ್ತಂತೆ. ಅದು ಗುರುಗಳ ಪರಂಪರೆಯಲ್ಲೇ ಬಂದ ಭಾಗವತ ವ್ಯಾಖ್ಯಾನ ಮಾಡಿದ ಆ ವಿಜಯಧ್ವಜ ತೀರ್ಥರ ಸನ್ನಿಧಾನದಲ್ಲಿ ಕಣ್ವ ತೀರ್ಥ ಏನಿದೆ ಆ ಪರಿಸರದಲ್ಲಿ ಪಾಠ ಪ್ರಾರಂಭ ಆಗಿದೆ. ಎಷ್ಟು ಅಂದರೆ ಗುರುಗಳ ಬುದ್ಧಿಶಕ್ತಿ, ಇವರು ಸ್ನಾನಕ್ಕೆ ಅಂತ ಹೋದಾಗ ಸ್ನಾನಾಂಗ ತರ್ಪಣ ಕೊಡಬೇಕು. ಆ ಸಂದರ್ಭದಲ್ಲಿ ಇವರೇ ಶ್ಲೋಕ ರಚನೆ ಮಾಡಿ ಅಲ್ಲಿ ಅರ್ಘ್ಯವನ್ನು ಕೊಟ್ಬಿಡೋರು. ನಾವೆಲ್ಲ ಈಗ ನದಿಗಳಿಗೆಲ್ಲ ಹೋಗ್ತೀವಿ, ಒಂದು ಲಿಸ್ಟ್ ಇಟ್ಕೊಂಡು ಹೋಗ್ಬಿಡ್ತೀವಿ, ಯಾವ್ಯಾವುದಕ್ಕೆ ಏನೇನು ಅರ್ಘ್ಯ ಕೊಡಬೇಕು, ಯಾವ್ಯಾವ ಮಂತ್ರ ಹೇಳಬೇಕು ಅಂತ. ಆದರೆ ಗುರುಗಳಿಗದು ಇದೆ ಇಲ್ಲ, ಅವರೇ ಶ್ಲೋಕ ರಚನೆ ಮಾಡಿ ಅವರೇ ಒಂದು ಅರ್ಘ್ಯ ಪ್ರದಾನ ಅಂತ. ಅಷ್ಟು ಚುರುಕಾದ ಬುದ್ಧಿ ವಿಶ್ವೇಶತೀರ್ಥರದು. ಇಷ್ಟಾಗಿ ಅನೇಕ ವಿದ್ವಾಂಸರುಗಳ ಭೇಟಿ ಆಗತ್ತೆ ಅವರಿಗೆ. ಅದರ ಮುಂಚೆ ಅವರ ಪಾಠದ ಕ್ರಮ ಏನಿತ್ತು ಅಂತ ವರ್ಣಿಸ್ತಾ 8 ರಿಂದ 10 ಗಂಟೆ ಅಂತೆ ಪ್ರತಿ ದಿವಸ ವಿದ್ಯಾಮಾನ್ಯ ತೀರ್ಥರ ಬಳಿ ಪಾಠವನ್ನು ಅವರು ಕೇಳ್ತಾ ಇದ್ರು. ಈ ಪಾಠಗಳನ್ನು ಕೇಳಬೇಕಾದ್ರೆ ಇವರು ಏನು ಮಾಡ್ತಾಯಿದ್ರು ಗುರುಗಳು ಅಂದರೆ, ಮೊದಲಿಗೆ ಹೇಳ್ತಾರೆ, ಅವರು ತಮ್ಮ ಬೆರಳು ನೋಡ್ತಾ ಕೂತಿರೋದಂತೆ. ವಿದ್ಯಾಮಾನ್ಯ ತೀರ್ಥರ ಪಾಠ ಮಾಡ್ತಾಯಿದ್ರೆ ಬೆರಳು ನೋಡ್ತಾ ಇರೋದು, ಇಲ್ಲ ಹೊರಗೆ ಮಾವಿನ ಮರ ಇದ್ದರೆ ಅದನ್ನು ನೋಡ್ತಾ ಇರೋದು, ಕಿಟಕಿ ನೋಡ್ತಾ ಕೂತಿರೋದಂತೆ. ಇಂಥ ಚಿಕ್ಕ ವಯಸ್ಸು, ಚೇಷ್ಟೆ ಹೀಗೆ. ಆದರೆ ವಾಪಸ್ಸು ಮಾರನೇ ದಿವಸ ಪಾಠ ಕೇಳಿದಾಗ ಎಲ್ಲ ಬಾಯಿಂದ ಬರೋದು, ಎಲ್ಲವನ್ನೂ ಹೇಳ್ತಾ ಇದ್ರಂತೆ. ಬಹಳ ಆಶ್ಚರ್ಯ ಆಗ್ತಾಯಿತ್ತು. ಒಬ್ಬರು ಹೀಗೆ ಮುಂಡರಗಿ ರಾಮಾಚಾರ್ಯರು ಅಂತ ಒಬ್ಬರು ಬಂದರು. ಶ್ರೀಗಳವರ ಅಭ್ಯಾಸ ಹೇಗೆ ನಡೀತಾ ಇದೆ, ಪಾಠ ಹೇಗೆ ನಡೀತಾ ಇದೆ ಅಂತ ವಿದ್ಯಾಮಾನ್ಯ ತೀರ್ಥರ ಬಳಿ ಕೇಳಿದ್ರಂತೆ. ಕೇಳಿದ್ದಕ್ಕೆ ಅವರು ಏನಿಲ್ಲ, ಯಾವ ಶ್ರದ್ಧೆನೂ ಇಲ್ಲ ಈ ಹುಡುಗನಿಗೆ ಅಂತ, ಗುರುಗಳು ವಿಶ್ವೇಶತೀರ್ಥರ ಬಗ್ಗೆ ಯಾವ ಶ್ರದ್ಧೆನೂ ಇಲ್ಲ ಅಂತ ಹಾಗೆ ಹೇಳಿದ್ರಂತೆ. ಆಗ ಸಿಡಿಲು ಬಡದಂತೆ ಆಯ್ತಂತೆ ಅವತ್ತಿನ ದಿವಸ. ಅದನ್ನು ಗುರುಗಳೇ ವರ್ಣಿಸ್ತಾ ಇದ್ರು. ಆಮೇಲೆ ಎಲ್ಲೂ ನೋಡ್ತಾ ಇರಲಿಲ್ಲ ಆಚೆ ಈಚೆ, ಎಲ್ಲ ಅರ್ಥ ಆಗ್ತಾ ಇತ್ತು, ಒಪ್ಪಿಸ್ತಾ ಇದ್ರು. ಆದರೆ ಎಲ್ಲೂ ಆಮೇಲೆ ನೋಡ್ತಾ ಇರಲಿಲ್ಲ. ಕೆಲವು ಮಾತುಗಳು ಒಬ್ಬೊಬ್ಬರಿಗೆ ಸ್ಫೂರ್ತಿದಾಯಕವಾಗುವಂತೆ ಇದು ಸ್ಫೂರ್ತಿದಾಯಕವಾಗಿ ತಗೊಂಡ್ರು. ಮುಂದಕ್ಕೆ ಒಳ್ಳೆ ರೀತಿಯ ಶಾಸ್ತ್ರಾಭ್ಯಾಸವನ್ನು ಅವರು ಮಾಡ್ತಾ ಹೋದರು. ಕವಿತಾಶಕ್ತಿ ಎಷ್ಟಿತ್ತು ಅಂತ ಅದು ಗುರುಗಳ ಬಗ್ಗೆ ನಮಗೆ ಗೊತ್ತಿರಲ್ಲ. ಅವರು ಪದ್ಯ ರಚನೆ, ಸಂಸ್ಕೃತದಲ್ಲಿ ಶ್ಲೋಕ ರಚನೆ ಮಾಡೋದು ಹೇಗೆ ಅಂದರೆ, ಒಂದು 3 ಪ್ರದಕ್ಷಿಣೆ ದೇವರಿಗೆ ಬರೋ ಅಷ್ಟೊತ್ತಿಗೆ ವಾಯುಸ್ತುತಿಯ ರೀತಿಯ ಶ್ಲೋಕಗಳನ್ನು ರಚನೆ ಮಾಡ್ತಾಯಿದ್ರು. 3 ಪ್ರದಕ್ಷಿಣೆ ಬರೋ ಅಷ್ಟೊತ್ತಿಗೆ. ಅವರ ಸ್ಪೀಡ್ ನಮಗೆ ಗೊತ್ತಿದೆ, ತುಂಬ ವೇಗದಲ್ಲಿ ಓಡಾಡೋರು. ಅದು ಆ ಚಿಕ್ಕ ವಯಸ್ಸಿನಲ್ಲಿ ಬೇರೆ. ಅಷ್ಟು ವೇಗದಲ್ಲಿದ್ದಾಗ 3 ಪ್ರದಕ್ಷಿಣೆ ಬರೋ ಅಷ್ಟೊತ್ತಿಗೆ ಶಾರ್ದೂಲ ವಿಕ್ರೀಡಿತ ವೃತ್ತ ವಾಯುಸ್ತುತಿ ಶ್ಲೋಕಗಳೇನಿದೆ, ನರಸಿಂಹ ನಖಸ್ತುತಿಯ ಶ್ಲೋಕಗಳೇನಿದೆ, ಆ ರೀತಿಯ ಶ್ಲೋಕಗಳನ್ನು ರಚನೆ ಮಾಡ್ತಾಯಿದ್ರು. ಅದರ ಜೊತೆಗೆ ಒಂದು ಕಾವ್ಯದ ರಚನೆಯನ್ನು ಕೂಡ ಮಾಡ್ತಾ ಇದ್ದರು. ಸಾಂಬ ವಿಜಯ ಅಂತ ಒಂದು ಕಾವ್ಯದ ರಚನೆ. ನಮಗೆ ಅನೇಕ ಜನರಿಗೆ ವಿಶ್ವೇಶತೀರ್ಥರ ಅನೇಕ ರೀತಿಯ ಪರಿಚಯ ಇರಬಹುದು. ಈ ಒಂದು ಪರಿಚಯ ನಮಗೆ ಬೇಕು. ಸಾಂಬ ವಿಜಯ ಅನ್ನುವ ಗ್ರಂಥ, ಒಂದು ಕಾವ್ಯ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಶುರು ಮಾಡಿದರು. ಎಂಥ ಸೊಗಸು ನೋಡಿ. ಸಾಂಬ ವಿಜಯ ಅಂದ್ರೇನು? ಅದು ಕೃಷ್ಣ ಜಾಂಬವತಿಯಲ್ಲಿ ಪಡೆದ ಮಗ. ಯಾರು? ಸಾಂಬ. ಸಾಂಬನಿಗೆ ಲಕ್ಷಣ ಜೊತೆಗೆ ಸ್ವಯಂವರ, ಲಕ್ಷಣ ಜೊತೆಗೆ ವಿವಾಹ ಆಗತ್ತೆ. ಲಕ್ಷಣ ಯಾರು? ದುರ್ಯೋಧನನ ಮಗಳು ಲಕ್ಷಣ. ಹಾಗಾದ್ರೆ ಲಕ್ಷಣಾದೇವಿಯ ಜೊತೆಗೆ ಸಾಂಬನ ವಿವಾಹ ಸಂದರ್ಭ. ಇದು ಸಾಂಬ ವಿಜಯದ ಕಥಾ ಪ್ರಸಂಗ ಹೀಗೆ ಇಟ್ಕೊಂಡು ಹೊರಡುತ್ತದು. ಆದರೆ ಆಶ್ಚರ್ಯ, ಇಲ್ಲೊಂದು ಪ್ರಶ್ನೆ ಮಾಡಿಕೊಂಡು ಸ್ವಾಮಿಗಳು ಆ ವಯಸ್ಸಿನಲ್ಲಿ ಒಂದು ಕಾವ್ಯಗ್ರಂಥ ಬರೀತಾ ಎಂಥ ಸುಂದರವಾದ ವಿವರಣೆ ಕೊಟ್ಟಿದ್ದಾರೆ. ಮಂತ್ರಮುಗ್ಧರಾಗಬೇಕು ಅಷ್ಟು ಚೆನ್ನಾಗಿ. ಏನು? ದುರ್ಯೋಧನನ ಮಗಳು ಲಕ್ಷಣ, ಆ ಲಕ್ಷಣೆ ದುಷ್ಟನ ಮಗಳು. ಕೃಷ್ಣ ಯಾಕೆ ಸ್ವೀಕಾರ ಮಾಡ್ದ ದುರ್ಯೋಧನನ ಮಗಳನ್ನು? ತನ್ನ ಮಗನಿಗೆ ಯಾಕೆ ಕೊಡಿಸ್ದ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು, ಅದು ದುಷ್ಟನ ಮಗಳಾಗ್ಬೋದು, ಆದರೆ ಅವಳು ದುಷ್ಟಳಾಗಬೇಕು ಅಂತಿಲ್ಲ, ಅವಳನ್ನು ಸ್ವೀಕಾರ ಮಾಡಬಹುದು ಅನ್ಲಿಕ್ಕೊಂದು ಉದಾಹರಣೆ. ಕಮಲ ಕೆಸರಿನಲ್ಲಿ ಅರಳುತ್ತೆ, ಕಮಲ ತಗೊಳ್ಳಲ್ವೇನು? ಕೆಸರಿರ್ಬೋದು, ಅದಕ್ಕೆ ಕೆಸರಲ್ಲಿ ಬರಬಹುದು ಕಮಲ, ಆದರೆ ಕಮಲ ಸ್ವೀಕಾರ ಮಾಡ್ತೀವಿ. ಹಾಗೆ ರತ್ನರಾಶಿಗಳು ಸಮುದ್ರದಲ್ಲಿ ಸಿಗ್ತವೆ. ಸಮುದ್ರ ಉಪ್ಪಿನ ಮಯ ಸಮುದ್ರ, ಆದರೂ ಅಲ್ಲಿ ರತ್ನರಾಶಿಗಳನ್ನು ಸ್ವೀಕಾರ ಮಾಡ್ತೀವಿ. ಅದೇ ತರಹ ಕೇದಿಗೆ ವಿಷಸರ್ಪಗಳಿಂದ ಆವೃತ ಆಗಿರುತ್ತೆ, ಆದರೂ ಕೇದಿಗೆ ತಗೊಳ್ತೀವಿ. ಹಾಗೆ ಗುಣಭರಿತ ಅಂದಮೇಲೆ ದುರ್ಯೋಧನನ ಮಗಳಾದರೇನು? ಸ್ವೀಕಾರ ಮಾಡೇ ಮಾಡೋದು. ಈಗ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಇದ್ದ, ಎಲ್ಲರೂ ಸ್ವೀಕಾರ ಮಾಡಲಿಲ್ವಾ? ಆ ಥರ. ಹೀಗೆ ಅನೇಕ ರೀತಿಯಲ್ಲಿ ಈ ದುರ್ಯೋಧನನ ಮಗಳನ್ನು ಕೃಷ್ಣ ಹೇಗೆ ಸ್ವೀಕಾರ ಮಾಡ್ದ, ಇದು ಹೇಗೆ ಸಾಧ್ಯ ಅಂತ ಆ ರೀತಿಯ ಒಂದು ಚುಟುಕಾದ
ಆ ಪ್ರಶ್ನೆಗಳಿಗೆ ಒಳ್ಳೆ ರೀತಿಯ ಉತ್ತರವನ್ನು ಕೊಡುವಂಥ ಸಾಂಬ ವಿಜಯ ಗ್ರಂಥ, ಕಾವ್ಯಗ್ರಂಥ ನಿರ್ಮಾಣ ಮಾಡಿದರು. ಆದರೆ ಅದನ್ನು ನೋಡಿ ವಿದ್ಯಾಮಾನ್ಯ ತೀರ್ಥರಿಗೆ ಸ್ವಲ್ಪ ಸಿಟ್ಟು ಬಂತಂತೆ. ಯಾಕೆ ಅಂದರೆ ಯತಿಗಳಾದವರು ಇಂಥ ಕಾವ್ಯಗ್ರಂಥಗಳನ್ನ ರಚನೆ ಮಾಡೋದ್ರೆ ಇದು ಸರಿಯಲ್ಲ, ಆಸಕ್ತಿ ಅಲ್ಲಿರಬಾರ್ದು ಅಂತ. ಅದಕ್ಕೆ ಗುರುಗಳೇ ತಾವು ಯೋಚಿಸ್ತೇನೆ, ಗುರುಗಳ ಆ ಮಾತನ್ನು ನೇರವಾಗಿ ಒಂದು ಶಿಷ್ಯರಿಗೆ ಯಾರಿಗೋ ಹೇಳಿದ್ದಾರೆ ವಿದ್ಯಾಮಾನ್ಯ ತೀರ್ಥರು. ಆ ಮಾತು ಕಿವಿಗೆ ಬಿದ್ದಿದೆ ಇವರಿಗೆ. ಬಿದ್ದ ಕೂಡಲೇ ಸೀದಾ ಹೋಗಿ ಅಗ್ನಿಯಲ್ಲಿ ಹಾಕೇ ಬಿಟ್ರು ಅವರು ಬರೆದ ಆ ಸಾಂಬ ವಿಜಯ ಕಾವ್ಯ ಗ್ರಂಥವನ್ನು. ಅಂದರೆ ಗುರುಗಳ ಮಾತು ಅಂದರೆ ಎಷ್ಟು ನಿಷ್ಠೆ ಇವರಿಗೆ. ಈ ರೀತಿ ಗುರುಗಳು ವಿಶ್ವೇಶತೀರ್ಥರು ತಾವು ಅವರು ಬೆಳೀತಾ ಮುಂದಕ್ಕೆ ಅನೇಕ ವಾದ ಕೌಶಲವನ್ನು ಪ್ರಕಟಪಡಿಸಿದರು. ಅವರ ಜೊತೆ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ವಿದ್ವಾಂಸರು, ತಿರುವಾರಿ ವಿಜಯೀಂದ್ರಾಚಾರ್ಯರು ಅಂತ ಒಬ್ಬ ವಿದ್ವಾಂಸರು, ಹಾಗೆ ನವೀನಂ ವೆಂಕಟೇಶ್ವರ ಶಾಸ್ತ್ರಿಗಳು ಅಂತ ಇವರೆಲ್ಲ ಆ ಭಂಡಾರಕೇರಿ ಕ್ಷೇತ್ರಕ್ಕೆ ಬಂದಾಗ ಗುರುಗಳ ಅಪಾರವಾದ ವಿದ್ಯಾ ವೈಭವವನ್ನು ಕಂಡವರು. ಹೀಗೆ ಗುರುಗಳು ಅನೇಕ ವಾಕ್ಯಾರ್ಥಗಳನ್ನು ಮಾಡಿ ತುಂಬ ಚಿಕ್ಕ ವಯಸ್ಸು, ಒಂದು 20 ವರ್ಷದ ಒಳಗಡೆನೆ, 19 ವರ್ಷದ ಒಳಗಡೆನೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ನಡೆದಂತಹ ಘಟನೆಗಳಿದು. ಅನೇಕ ಘಟನೆಗಳನ್ನು ನಾವು ವಿಶ್ವೇಶತೀರ್ಥರ ಬಗ್ಗೆ ಹೀಗೆ ಕೇಳ್ಬೋದು. ಪ್ರಮುಖವಾದ ವಿಷಯ ಅವರು ಮಾಡಿದ ವಿದ್ಯಾಪೀಠದ ಸ್ಥಾಪನೆ. ಅನೇಕ ವಿದ್ಯಾಪೀಠಗಳನ್ನು ಅವರು ತೆರೆದಿದ್ದಾರೆ. ಪೂರ್ಣಪ್ರಜ್ಞ ವಿದ್ಯಾಪೀಠ ಬೆಂಗಳೂರಲ್ಲಿ ನಾವು ನೋಡಬಹುದು. ತುಂಬ ಪ್ರಾಚೀನವಾದ ಗುರುಕುಲ, ಮೊದಲನೇ ಗುರುಕುಲ ಬೆಂಗಳೂರಕ್ಕೆ ಬಂದಿರುವಂಥದ್ದು. ಅಂಥ ಶಾಸ್ತ್ರೀಯ ಗುರುಕುಲದ ಪ್ರತಿಷ್ಠಾಪನೆಯನ್ನು ಮಾಡಿ ಎಷ್ಟು ಜನ ವಿದ್ವಾಂಸರನ್ನು ನಿರ್ಮಾಣ ಮಾಡಿದ್ದಾರೆ ವಿಶ್ವೇಶತೀರ್ಥರು. ಅಂಥ ಗುರುಗಳು ಇನ್ನು ಹಲವು ರೀತಿಯಲ್ಲಿ ಸಾಮಾಜಿಕವಾದ ಸೇವೆಗಳನ್ನು ಮಾಡಿದ್ದಾರೆ. ಆ ಸಾಮಾಜಿಕ ಸೇವೆಗಳನ್ನೆಲ್ಲ ಗಮನಿಸಿ ಅವರಿಗೆ ಭಾರತ ಸರ್ಕಾರ ಕೊಟ್ಟ ಗೌರವ ನಮಗೆಲ್ಲರಿಗೂ ಪ್ರಸಿದ್ಧನೇ, ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದು ಪ್ರಶಸ್ತಿಗೆ ಅಲಂಕಾರ ಬಂತಂತೆ ಇವರು ಕೊಟ್ಟಾಗ ಅನ್ನುವ ವರ್ಣನೆಯನ್ನು ಕೂಡ ಅಂದಿನ ದಿವಸ ನಾವೆಲ್ಲ ಕೇಳಿದ್ದೀವಿ. ಅದು ವೃಂದಾವನಸ್ಥರ ಆದ ಮೇಲೆ ಬಂದ ಪ್ರಶಸ್ತಿ ಅದು. ಅಂತೂ ವಿಶ್ವೇಶತೀರ್ಥರು ತಾವು ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರರು, ತುಂಬ ಹಿರಿಯರಾಗಿದ್ದರು. ಹೀಗೆ ಅಯೋಧ್ಯಾರಾಮನ ಪ್ರತಿಷ್ಠೆಯ ಅಂಗವಾಗಿ ಅವರು ಮಾಡಿದ ಹೋರಾಟಗಳು, ಹೀಗೆ ಹಲವು ವಿಷಯ. ಹರಿಜನ ಕೇರಿ ಅದಕ್ಕೆ ಹೋಗಿ ಅಲ್ಲಿ ಅಸ್ಪೃಶ್ಯತೆಯ ವಾರಣೆಯ ಬಗ್ಗೆ ಆಗಲಿ, ಹೀಗೆ ಹಲವು ರೀತಿಯಿಂದ ಗುರುಗಳ ಬಗ್ಗೆ ಅನೇಕ ವಿಷಯಗಳನ್ನು ಕೇಳ್ತೀವಿ. ಅದು ಪಂಚಮ ಪರ್ಯಾಯದ ಸಂದರ್ಭದಲ್ಲಂತೂ ಅವರು ವಾದಿರಾಜರ ಹತ್ತಿರ ಹೋಗಿ ಅದಕ್ಕೆ ಅಪ್ಪಣೆಯನ್ನು ಕೇಳಿ ಅರ್ಧ ಗಂಟೆ ಅಲ್ಲಿ ಕೂತಾಗ ವಾದಿರಾಜರ ವೃಂದಾವನದಿಂದ ಹೂವು ಬಿದ್ದು ವಾದಿರಾಜರ ಪ್ರಸಾದ ಸಿಕ್ತು. ಇನ್ನು ನಾನು ಪರ್ಯಾಯವನ್ನು ಕೈಗೊಳ್ತೇನೆ ಅನ್ನೋ ಒಂದು ಮಾತು, ಅವರ ಅನುಗ್ರಹ ಆಗಿದ್ದನ್ನು ಗುರುಗಳು ನೆನಪಿಸ್ಕೊಳ್ತಾ ಇದ್ರು. ಇನ್ನು ಅವರ ಪರ್ಯಾಯದ ದಿನಚರಿಯಲ್ಲಂತೂ 9 ಗಂಟೆ ಅಂದರೆ ಅಲ್ಲೆಲ್ಲ ಪಾರಿವಾಳಗಳು, ಮೀನುಗಳು, ಅದಕ್ಕೆಲ್ಲ ಆಹಾರ ಹಾಕಿ ಬರೋರು. ಬೆಳಗಿನ ಜಾವರದಲ್ಲಿ ಅಲ್ಲಿ ಹಸುಗಳಿಗೆ ಮತ್ತು ಕರುಗಳಿಗೆ ಬಾಳೆಹಣ್ಣು ಕೊಡಬೇಕಾದ್ರೆ ಸಿಪ್ಪೆ ಸುಲಿದು ಕೊಡ್ತಾಯಿದ್ರು. ಶಿಷ್ಯರಿಗೂ ಹೇಳ್ತಾಯಿದ್ರು ಕರುಗಳಿಗೆ ಹಾಕ್ಕೊಡಿ ಅಂತ, ಚಿಕ್ಕದು ಕರುಗಳಿಗೆ. ಹಸುಗಳಿಗೆ ಹಾಗೆ ಕೊಡ್ತಾಯಿದ್ರು. ಅಂದರೆ ಈ ಪ್ರಾಣಿ ವಾತ್ಸಲ್ಯ ಆಗ್ಬೋದು, ಗೋವಾತ್ಸಲ್ಯ, ಆಮೇಲೆ ಅದನ್ನು ಈಗಲೂ ಕೂಡ ಮುಂದುವರಿಸ್ಕೊಂಡು ಬರ್ತಾ ಇರ್ತಾರೆ. ಈ ಪರ್ಯಾಯದ ಇದು ಅವಧಿಯಲ್ಲಿ ನೋಡ್ಬೋದು, ಅನೇಕ ಶ್ರೀಪಾದಂಗಳವರು ಮಾಡ್ತಾ ಇರ್ತಾರೆ. ಇನ್ನು ಬೆಳಗ್ಗೆಯಿಂದ ಹಿಡಿದು 87 ವರ್ಷದಲ್ಲೂ ಕೂಡ ತಾವು ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೆ ನಿರಂತರವಾಗಿ ಪಾಠ ಪ್ರವಚನಗಳಲ್ಲಿ ಬೇರೆ ಬೇರೆ ಅನೇಕ, ಅದು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಶಬ್ದಗಳು ಕಡಿಮೆ, ವಿಷಯ ತುಂಬ ಬಹಳ. ಅದು ಎಂಥ ಗಡಿಬಿಡಿ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಮಾಡ್ತಾಯಿದ್ರು. ಎಂಥ ಸಂದರ್ಭ ಇದ್ದರೂ ಯಾರನ್ನೂ ಮರೀತಾ ಇರಲಿಲ್ಲ, ಮರುವು ಅನ್ನೋದು ಇರಲೇ ಇರಲಿಲ್ಲ. ಅದು ಅವರು ಓದಿದ್ದು ತುಂಬ ಚಿಕ್ಕ ವಯಸ್ಸಿನಲ್ಲಿ ಮುಗಿಸ್ಬಿಟ್ಟಿದ್ರು. 19 ವರ್ಷದ ಒಳಗಡೆ ಎಲ್ಲ ಅಧ್ಯಯನ ಮುಗಿದೋಗಿತ್ತು ವಸ್ತುತಃ. ಅಲ್ಲೇ ತಮ್ಮ ಪಾಂಡಿತ್ಯವನ್ನು ತೋರಿಸಿದರು, ಪ್ರದರ್ಶನ ಮಾಡಿದರು, ಮಧ್ವ ಸಿದ್ಧಾಂತದ ಪತಾಕೆಯನ್ನು ಹಾರಿಸಿದರು ಅನೇಕ ಕಡೆ ಹೋಗಿ. ಇಂಥ ಗುರುಗಳು ತಾವು ಮರೆವು ಅನ್ನೋದು ಅವ್ರ ಕಡೆ ಇರಲಿಲ್ಲ. ಯಾರು ಬಂದರೂ ಈಗಲೂ ಅನೇಕ ಭಕ್ತರು ನೆನಪಿಸ್ಕೊಳ್ತಾರೆ. ಎಲ್ಲೂ ಹೋಗಿ ಇವರ ಹೆಸರು ಹೇಳಿದ್ರು ಕೂಡ ಅವರು ನನ್ನನ್ನು ಚಿಕ್ಕ ವಯಸ್ಸಲ್ಲಿ ನೋಡಿದವರು ನನಗೆ 60 ವರ್ಷ ಆದಮೇಲೆ ನೆನಪಿಸ್ಕೊಳ್ಳೋ ನೀವು ಅವರಲ್ವಾ ಅಂತ. ಮಗುವಾಗಿದ್ದಾಗ ನೋಡಿದವರು ಪರಿಚಯ ಇದ್ದಿದ್ದು ಅವರೇ ಅಲ್ವಾ ನೀವು ಅಂತ ಹೀಗೆ ನೆನಪಿಸ್ಕೊಳ್ಳೋರು ಬೇಕಾದಷ್ಟು ಜನ ಇದೆ. ನಾವು ಮೇಲಾರು ಮರಿಬೋದೇನೋ, ಆದರೆ ಗುರುಗಳು ಮಾತ್ರ ಪ್ರತಿಯೊಬ್ಬರನ್ನು ಮರಿತಾ ಇರಲಿಲ್ಲ. ಪ್ರತಿಯೊಬ್ಬರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ತೋರಿಸಿ ವಿಶೇಷವಾದ ಕೃಪೆಯನ್ನು ಮಾಡ್ತಾಯಿದ್ರು. ಇಂಥ ದಿವ್ಯ ಗುರುಗಳ ಸನ್ನಿಧಾನ ಎಲ್ಲಿದೆ ನಮಗೆಲ್ಲ ಗೊತ್ತು. ಬೆಂಗಳೂರಿನಲ್ಲೇ ಇಂಥ ದಿವ್ಯ ಗುರುಗಳ ಸನ್ನಿಧಾನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲೇ ವೃಂದಾವನ ಸನ್ನಿಧಾನ ಇದೆ. ನೋಡಿ, ಬೆಂಗಳೂರು ಒಂದು ಕ್ಷೇತ್ರ ಆಗೋಯ್ತು.
ತೀರ್ಥ ಪವಿತ್ರ ಕ್ಷೇತ್ರ ಆಯಿತು. ನಾವೆಲ್ಲ ತೀರ್ಥಕ್ಷೇತ್ರಗಳು ಅಂತ ಸುತ್ತಾಡಿಕೊಂಡು ಬೇರೆ ಬೇರೆ ಕಡೆ ಹೋಗಿ ಬರ್ತೀವಿ. ಅಲ್ಲಿ ಗುರುಗಳ ವೃಂದಾವನ ಇದೆ, ಇಲ್ಲಿ ಗುರುಗಳ ವೃಂದಾವನ ಇದೆ ಅಂತ. ಆ ಬೆಂಗಳೂರಿನವ್ರಿಗಂತೂ ಬೆಂಗಳೂರಿನಲ್ಲಿಯೇ ಒಂದು ಪವಿತ್ರ ಕ್ಷೇತ್ರ ನಿರ್ಮಾಣ ಆಗೋಯಿತು, ಒಂದು ವೃಂದಾವನ, ಪವಿತ್ರ ಪರಿಸರ. ಇಲ್ಲಿ ವಿಶ್ವೇಶತೀರ್ಥರ ವೃಂದಾವನ ಸನ್ನಿಹಿತವಾಗಿದೆ. ಅನೇಕರಿಗೆ ಅನುಭವ ಆಗ್ತಾ ಇದೆ. ರಾಯರ ಅನುಗ್ರಹ ಹೇಗೋ ಹಾಗೆ ಅನುಗ್ರಹ ದೊರಕ್ತಾ ಇದೆ. ಅವರನ್ನು ನೋಡಿದಾಗ ವ್ಯಾಸರಾಜರ ಚಿಂತನೆ ಮೂಡುತ್ತೆ ಅಂತ ಎಷ್ಟು ಜನ ಹೇಳಿದ್ದು ಉಂಟು. ಅಷ್ಟು ರೀತಿಯಲ್ಲಿ ಅವರ ಓಡಾಟ, ಅವರ ಪಾಂಡಿತ್ಯ. ಇನ್ನು ವಿಶೇಷ ಅಂದರೆ ಅವರು 2 ಗ್ರಂಥ ಬರೆದಿದ್ದಾರೆ. ಒಂದು 2 ಅಂತಂದರೆ ಅದು ಹೆಸರಿಗೆ ಹೇಳ್ತಾ ಇದ್ದೀನಿ, ಅನೇಕ ಬರೆದಿದ್ದಾರೆ. ಅದರಲ್ಲಿ ನಾವು ನೆನಪಿಸ್ಕೊಳ್ಳೇಬೇಕಾಗಿದ್ದು 2, ನ್ಯಾಯಾಮೃತ ನವನೀತ ಅಂತ ವ್ಯಾಸರಾಜರ ನ್ಯಾಯಾಮೃತ ಗ್ರಂಥಕ್ಕೆ ಒಂದು ವಿವರಣೆ. ಅದು ಎಂಥ ವಿವರಣೆ, ಸುಮ್ಮನೆ ಅಲ್ಲ. ನ್ಯಾಯಾಮೃತದ ಮೇಲೆ ಅನೇಕ ಖಂಡನ ಮಂಡನ ಗ್ರಂಥಗಳು ಅಂತ ಬಂದಿವೆ. ಕೊನೆಗೆ ಆ ಖಂಡನ ಮಂಡನ ಗ್ರಂಥಗಳೆಲ್ಲ ವಿಚಾರ ಮಾಡಿ ಕೊನೆಗೆ ಇವರು ಒಂದು ಗ್ರಂಥ ಬರೆದಿದ್ದಾರೆ, ನ್ಯಾಯಾಮೃತ ನವನೀತ ಅಂತ. ತುಂಬ ಸೊಗಸಾದ ಕೃತಿ. ಸಂಸ್ಕೃತ ಗ್ರಂಥವನ್ನು ಅವರು ರಚನೆ ಮಾಡಿದ್ದಾರೆ. ಕೃಷ್ಣಸ್ತುತಿ ಅಂತ ಅಷ್ಟೇ ಚಿಕ್ಕದಾದ ಕೃತಿ. ತಮ್ಮ ಪರ್ಯಾಯ ಕಾಲದಲ್ಲಿ 5 ಶ್ಲೋಕಗಳನ್ನು ಒಳಗೊಂಡಂತಹ ಕೃಷ್ಣಸ್ತುತಿ ಅಂತ 86-87 ವರ್ಷದ ಆ ಅವಧಿಯಲ್ಲಿ ಕೃಷ್ಣನ ಬಗ್ಗೆ ಮಧ್ವ ಸರೋವರದ ಬಳಿ ಒಂದು ಕೃಷ್ಣನ ಸ್ತೋತ್ರ ರಚನೆ ಮಾಡಿದ್ದಾರೆ. ಇವತ್ತಿನ ದಿವಸ ನಾವೆಲ್ಲ ಆ ಕೃಷ್ಣ ಸ್ತುತಿಯನ್ನು ಕಾಣಬಹುದು. ಅಂಥ ಪವಿತ್ರವಾದ ಕೃಷ್ಣಸ್ತುತಿಯ ರಚನೆಯನ್ನು ಮಾಡಿದ್ದಾರೆ. ಆ ಕೃಷ್ಣಸ್ತುತಿ ಪಾರಾಯಣದಿಂದ ಉಡುಪಿ ಕೃಷ್ಣನ ಅನುಗ್ರಹ ಆಗೋದಲ್ಲಿ ಸಂದೇಹ ಇಲ್ಲವೇ ಇಲ್ಲ. ಅಂಥ ಉತ್ತಮವಾದ ಸ್ತೋತ್ರ. ಅಲ್ಲಿ ಒಂದು ವಿಷಯ ಹೇಳಿದ್ದಾರೆ, ಅದನ್ನು ಹೇಳಿ ಗುರುಗಳ ಈ ಸಂಸ್ಮರಣೆಯನ್ನು ಮುಕ್ತಾಯ ಮಾಡ್ತೇನೆ. ಅಲ್ಲಿ ಹೇಳೋ ಒಂದು ವಿಷಯ ಏನು, ಅಮೃತ ಮಥನ ಕಾಲ ಎಲ್ಲ ದೇವತೆಗಳು, ಎಲ್ಲ ದೈತ್ಯರು ತಾವು ಮಥನ ಮಾಡಿದಾಗ ಅಮೃತ ಬಂತು. ದೇವರು ತಗೊಂಬಂದ, ಚೂರು ಅಮೃತ ದೇವರು ಕುಡಿಲಿಲ್ಲ. ಆದರೆ ಆಶ್ಚರ್ಯ, ಅದೇ ದೇವರು ಈ ಭೂಮಿಗೆ ಬಂದಾಗ ಹಸುಗಳ ಹಾಲನ್ನು ಕುಡಿದ, ಬೆಣ್ಣೆಯನ್ನು ಕದ್ದ. ಆಶ್ಚರ್ಯ ಅಲ್ವಾ? ಕೈನಲ್ಲಿ ಅಮೃತ ಇದ್ರೂ ತಗೊಳ್ಳಿಲ್ಲ, ಭೂಮಿಗೆ ಬಂದು ಇದೆಲ್ಲ ತಗೊಳ್ತಾನೆ ಅಂದರೆ ಇದಕ್ಕೇನಬೇಕು? ಇದು ಆ ಕೃಷ್ಣನ ಕೃಪೆ ಅಷ್ಟೇ ಅಂತ ಒಂದು ವರ್ಣನೆ ಸುಂದರವಾಗಿ ಈ ಕಳ್ಳತನ ಪ್ರಸಂಗದ ಬಗ್ಗೆ ಬರ್ತಾ ಒಂದು ವರ್ಣನೆ ಮಾಡಿದ್ದಾರೆ ಕೃಷ್ಣ ಸ್ತುತಿಯಲ್ಲಿ. ಇಂಥ ಸುಂದರವಾದ ಅನೇಕ ಘಟನೆಗಳು ವಿಶ್ವೇಶತೀರ್ಥರ ಬಗ್ಗೆ ಕೇಳಬಹುದು. ಅವರ ವೃಂದಾವನ ಸನ್ನಿಧಾನ ಇದೆ. ನಾವೆಲ್ಲರೂ ಆ ಸನ್ನಿಧಾನಕ್ಕೆ ಹೋಗಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ನನಗೆ ಏನು ಮುಖ್ಯವಾಗಿ ಖುಷಿಯಾದ ವಿಷಯ ಅಂದರೆ, ನಾನು ಅವರ ಬಳಿ ಒಂದಿಷ್ಟು ಗ್ರಂಥಗಳ ಅಧ್ಯಯನ ಮಾಡಿದ್ದೀನಿ. ನ್ಯಾಯಸುಧಾ ಗ್ರಂಥವನ್ನು ಅವರ ಬಳಿ ಪಾಠ ಕೇಳಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀನಿ. ಇಂಥ ಗುರುಗಳು ಸಿಗೋದು ತುಂಬ ಭಾಗ್ಯ. ಅಂಥ ಗುರುಗಳು ಸಿಗೋದು ತುಂಬ ಕಷ್ಟ. ಅಂಥ ಗುರುಗಳ ಅನುಗ್ರಹ ಎಲ್ಲರಿಗೂ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.